ಹಿಜಾಬ್ ಧರಿಸೋದಕ್ಕೆ ಅಸ್ತು, ಕೇಸರಿ ಧರಿಸೋದಕ್ಕೆ ಬ್ರೇಕ್. ಮುರಿದ ಮುಸ್ಲಿಮರನ್ನ ಸಮಾಧಾನ ಮಾಡ್ತಾ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ. ಹಿಜಾಬ್ ಅಸ್ತ್ರ ಬಳಿ ಮತ್ತೆ ಮುನಿಸಿಗೆ ಮುಲಾಂ ಹೆಚ್ಚುತ್ತಾ ಹಾಗಾದ್ರೆ. ಎಲ್ಲ ಒಂದ್ ಕಡೆ ಮುರಿದ ಮುಸ್ಲಿಮರನ್ನ ಸಮಾಧಾನ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ ಸರ್ಕಾರ. ಹಿಜಾಬ್ ಅಸ್ತ್ರ ಈ ಒಂದು ಮುನಿಸಿಗೆ ಮುಲಾಂ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದೆಯಾ ಸರ್ಕಾರ. ಮತೀಯ ಚಿಹ್ನೆ ಬೇರೆ, ಸಂಸ್ಕೃತಿ ಚಿಹ್ನೆ ಬೇರೆ. ಕೇಸರಿ ಧಾರ್ಮಿಕ ಚಿಹ್ನೆ ಅಲ್ಲ ಅಂತ ಹೇಳಿದ್ಯಾರು ಹಾಗಾದ್ರೆ? ಶಬರಿಮಲೆ ದತ್ತಮಾಲೆ ಹಾಕಿದ್ರೆ ಹೊರಗಡೆ ಇಡ್ತೀರಾ? ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಶಾಸಕ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಹಿಜಾಬ್ ಧರಿಸೋದಕ್ಕೆ ಅಸ್ತು ಅಂತ ಹೇಳಿರುವಂತದ್ದು, ಕೇಸರಿ ಧರಿಸೋದಕ್ಕೆ ಬ್ರೇಕ್ ನೀಡಲಾಗಿದೆ. ಮುರಿದ ಮುಸ್ಲಿಮರನ್ನ ಸಮಾಧಾನ ಮಾಡುವಂತಹ ಸರ್ಕಾರಕ್ಕೆ ಇಲ್ಲಿ ಮುಂದಾಗ್ತಾ ಇದೆಯಾ? ಮುಸ್ಲಿಮರ ಮುನಿಸಿಗೆ ಮುಲಾಮನ್ನ ಹಚ್ಚುವಂತಹ ಕೆಲಸ ಆಗ್ತಾ ಇದೆಯಾ? ಮಕ್ಕಳಲ್ಲಿ ಭೇದ ಭಾವ ಇರಬಾರ್ದು ಅಂತ ಹೇಳ್ಬಿಟ್ಟು ಯೂನಿಫಾರ್ಮ್ ಅನ್ನ ಕಡ್ಡಾಯಗೊಳಿಸಿದ್ರು. ಸರ್ಕಾರದ ಮಧ್ಯೆ ಚಿಹ್ನೆಗಳನ್ನ ಇಡಬಾರ್ದು ಅಂತ ಹೇಳಿದ್ರು. ಬಟ್ ಈಗ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಸಿಟಿ ರವಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಮತೀಯ ಚಿಹ್ನೆ ಯೂನಿಫಾರ್ಮ್ ಭಾಗವ ಹಾಗಾದ್ರೆ ಸರ್ಕಾರ ಹೇಳಬೇಕು ಅಂತ. ಯೂನಿಫಾರ್ಮ್ ನನ್ನ ತಿಳುವಳಿಕೆ ಪ್ರಕಾರ 65ರಿಂದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಇದೆ. ಆಯಾ ಶಾಲಾ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆಯನ್ನು 69ರಿಂದ ಕಡ್ಡಾಯಗೊಳಿಸಲಾಗಿದೆ. ಯಾಕೆ ಇದನ್ನ ತಂದ್ವಿ ಅನ್ನೋದನ್ನ ಅವತ್ತು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವವನ್ನ ತರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯೂನಿಫಾರ್ಮ್ ಅನ್ನ ಅಳವಡಿಸುವಂತ ಕೆಲಸವನ್ನ ಮಾಡಿದರು. ಈಗ ಸರ್ಕಾರ ಮತೀಯ ಚಿಹ್ನೆಗಳನ್ನ ಬಳಸೋದಕ್ಕೆ ಅವಕಾಶ ಕೊಟ್ಟಿದೆ. ಹಾಗಾದ್ರೆ ಯೂನಿಫಾರ್ಮಿನ ಭಾಗನ ಮತೀಯ ಚಿಹ್ನೆ ಸ್ಪಷ್ಟಪಡಿಸಬೇಕು. ಮತೀಯ ಚಿಹ್ನೆ ಬೇರೆ, ಸಂಸ್ಕೃತಿಯ ಚಿಹ್ನೆ ಬೇರೆ. ಹಿಜಾಬು ಮತೀಯ ಚಿಹ್ನೆನ ಸಂಸ್ಕೃತಿಯ ಚಿಹ್ನೆನ ಸ್ಪಷ್ಟಪಡಿಸ್ಲಿ. ಹಿಜಾಬ್ ಇರಬಾರ್ದು ಅಂತ ನಾವು ಹೇಳಲ್ಲ. ಶಾಲೆಗಳಲ್ಲಿ ಇರಬೇಕಾ? ಶಾಲೆಗಳಲ್ಲಿ ಯೂನಿಫಾರ್ಮ್ ಮಾತ್ರ ಇರಬೇಕು, ಹಿಜಾಬು ಇರಬೇಕಾ? ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಆದರೆ ಯಾರು ಪ್ರಶ್ನಿಸೋಕೆ ಅವಕಾಶ ಇಲ್ಲ. ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲದೆ ಇದ್ರೆ ಅದನ್ನ ಬಳಸೋದು, ಅದನ್ನು ಹೇಗೆ ಸರ್ಕಾರ ಸಮರ್ಥನೆ ಮಾಡುತ್ತೆ? ಶಾಲಾ ಕಾಲೇಜುಗಳಲ್ಲಿ ಟೈ ಪಾರ್ಟ್ ಆಫ್ ಯೂನಿಫಾರ್ಮ್ ಇದೆ. ಇಂಥದೇ ಕಲರ್ನ ಬಟ್ಟೆ ಇರಬೇಕು ಅಂತ ಯೂನಿಫಾರ್ಮ್ನಲ್ಲಿ ನಿಗದಿ ಮಾಡಿರ್ತಾರೆ. ಹಾಫ್ ತೋಳಿರ್ಬೇಕೋ, ಫುಲ್ ತೋಳಿರ್ಬೇಕೋ, ಸ್ಕರ್ಟ್ ಇರಬೇಕೋ, ಸಿಲ್ವರ್ ಕಮೀಸ್ ಇರಬೇಕೋ, ಸೀರೆ ಇರಬೇಕೋ, ಇದನ್ನ ಆಯಾ ಶಾಲಾ ಕಾಲೇಜುಗಳು ಯೂನಿಫಾರ್ಮ್ ನಿಗದಿ ಮಾಡಿರ್ತವೆ. ಯಾವ ಕಲರ್ ಇರಬೇಕು, ಬಾರ್ಡರ್ ಹೇಗಿರಬೇಕು ಅಂತ. ಅಲ್ಲಿ ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಆಗಿದ್ರೆ ಯಾರು ಪ್ರಶ್ನೆ ಮಾಡುವಂತಿಲ್ಲ. ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲದೆ ಇದ್ರೆ ಸರ್ಕಾರ ಏನು ಹೇಳುತ್ತೆ ಈ ವಿಷಯದಲ್ಲಿ? ಈ ಮತೀಯ ವಿಭಜನೆ ಅಪಾಯಕಾರಿ. ರಾಷ್ಟ್ರ ವಿಭಜನೆ ಮಾಡಿದ್ದು ಸಾಕಾಗದೆ ಶಾಲೆಗಳಲ್ಲೂ ಕೂಡ ಮತೀಯ ವಿಭಜನೆಯನ್ನು ಮಾಡ್ಲಿಕ್ಕೆ ಹೊಟ್ಟಿದ್ದೀರಿ. ಇದು ಸರಿಯಲ್ಲ. ನನ್ನ ತಿಳುವಳಿಕೆ ಪ್ರಕಾರ 65ರಿಂದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಇದೆ. ಆಯಾ ಶಾಲಾ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆಯನ್ನು 69ರಿಂದ ಕಡ್ಡಾಯಗೊಳಿಸಲಾಗಿದೆ.